ಕಲಬುರಗಿಯ ಯೂನಿವರ್ಸಲ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಕಂಪನಿ ಇವರಿಂದ 75ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಅತಿಥಿಗಳಿಂದ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಚಾಲನೆ ಕೊಡಲಾಯಿತು. ಯೂನಿವರ್ಸಲ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಕಂಪನಿಯವರ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 75ನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉಮೇಶ್ ಶೆಟ್ಟಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಇವತ್ತು 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಬಂದಿರುವಂತಹ ಎಲ್ಲ ಈ ಮಾಲೀಕರಿಗೂ ಮತ್ತು ಸಹೋದರ ನಜೀರ್ ಮತ್ತು ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಗಣರಾಜ್ಯೋತ್ಸವ ಶುಭಾಶಯಗಳು. ನಿಜವಾಗ್ಲೂ ನಮ್ಮ ಬಾಳಿನಲ್ಲಿ ಒಂದು ಮಹತ್ತರವಾದ ದಿವಸ. ಯಾಕಂತಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಹೋರಾಟ ಮಾಡುವ ಒಂದು ಬದುಕು ನಮಗೆ ಎಲ್ಲರಿಗೂ ಸಿಗಬೇಕಾದ್ರೆ ಭಾರತ ದೇಶದಾಗ ಅಂದ್ರೆ ಅದಕ್ಕೆ ಇವತ್ತು ನಮಗೆ ಈ ದಿನ ಬಹಳ ಪುಣ್ಯ ಭೂಮಿ ಅಂತ ತಿಳ್ಕೊಬಹುದು. ಯಾಕೆಂತಂದ್ರೆ ಈ ಒಂದು ಹೋರಾಟದ ಬದುಕನ್ನು ನಮ್ಮ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಆಗಲಿ, ಇವರೆಲ್ಲರೂ ನಮ್ಮ ಬಾಳಿನ ನಮ್ಮ ದೇಶ ಎಷ್ಟು ಜಾತಿಗಳಿದ್ರು ಕೂಡ ಒಂದು ಸಂವಿಧಾನ ಒಂದು ಜಾತಿಯ ಮುಖಾಂತರ ಇವತ್ತು ನಮಗೆ ಬದುಕಲಿಕ್ಕೆ ದಾರಿ ಮಾಡಿಕೊಟ್ರು. ನಿಜವಾಗ್ಲೂ ನಾವಿವತ್ತು ಅವರಿಗೆಲ್ಲರೂ ಸ್ಮರಣೆ ಮಾಡುವ ಒಂದು ನಿಟ್ಟಿನಲ್ಲಿ ಅವರಿಗೆ ದೊಡ್ಡ ಚಿರಶಾಂತಿಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ. ಯಾಕೆಂತಂದ್ರೆ ಇವತ್ತು ನೀವು ಹೇಳ್ಬೋದು, ಯಾಕಂದ್ರೆ ಇಲ್ಲಿ ಬಹಳಷ್ಟು ಆಟೋದವರಿದ್ದೀರಿ, ನಿಮ್ಮ ಮಕ್ಕಳಿಗೊಂದು ಎಜುಕೇಶನ್ ಆಗಲಿ, ಉನ್ನತ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂದ್ರೆ ಸಂವಿಧಾನದಿಂದ ಮಾತ್ರ ಸಾಧ್ಯ. ಇಂಥ ಒಂದು ಅವಕಾಶ ನಮ್ಮ ಬಾಳಿನಲ್ಲಿ ಕೊಟ್ಟರು ಬರೆಯುತ್ತಾ ಎಲ್ಲರೂ ಸಂವಿಧಾನ ಅಡಿಯಲ್ಲಿ ಒಂದು ಜಾತಿಯನ್ನೊಂದು ಭಾರತ ದೇಶವನ್ನು ಎತ್ತರ ಮಟ್ಟಕ್ಕೆ ನಾವೆಲ್ಲರೂ ಪ್ರೀತಿ ಮಾಡೋ ನಿಟ್ಟಿನಲ್ಲಿ ಬದುಕಿ ನಮ್ಮ ಮಕ್ಕಳು ನಮ್ಮ ಸಂಸಾರ ಎಲ್ಲವೂ ಆಗ್ಬೇಕಾದ್ರೆ ಸಂವಿಧಾನದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಮರಿಬಾರ್ದು. ನಾವು ಏನಪ್ಪಾ ನಮ್ಗೆ ಅಂಬೇಡ್ಕರ್ ಅವರು ಕೊಟ್ಟರು, ನಾವೇನೋ ಬದುಕ್ತಾ ಇದೀವಿ ಅಂತ ಅಲ್ಲ, ಅದರಿಂದ ಅಳವಡಿಸ್ಕೋಬೇಕು. ಅದು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ದೇಶ, ನಮ್ಮ ಜಿಲ್ಲೆ, ನಮ್ಮ ಹಳ್ಳಿ ಎಲ್ಲವನ್ನೂ ಉದ್ಧಾರ ಆದಾಗ ಮಾತ್ರ ಆ ಸಂವಿಧಾನಕ್ಕೆ ಒಂದು ಇದಾಗುತ್ತದೆ. ಇವತ್ತು ಯಾರು ಎಷ್ಟು ಎತ್ತರ ಹೋದ್ರೂ ಕೂಡ ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಎಲ್ಲರೂ ಸಂವಿಧಾನ ಅಡಿಯಲ್ಲಿ ಆಗ್ತಾ ಇದ್ದಾರೆ. ಕಾನೂನಾಗ್ಲಿ, ನಮ್ಮ ಮನೆಯಲ್ಲಿ ಏರುಪೇರಾಗ್ಲಿ, ಎಲ್ಲವೂ ಸಂವಿಧಾನ ಅಡಿಯಲ್ಲಿ ಆಗ್ತಾ ಇದೆ. ಇಂಥ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ನಾವು ಎಂದೂ ಮರೆಯೋದಿಲ್ಲ. ನೀವೆಲ್ಲರೂ ಬಹಳ ಪುಣ್ಯ ಜೀವಗಳನ್ನು ಹೇಳುತ್ತಾ ಮತ್ತೊಮ್ಮೆ ಈ ಅವಕಾಶ ಕೊಟ್ಟಿರುವಂತಹ ಒಂದು ಧ್ವಜಾರೋಹಣವನ್ನು ನಮ್ಮ ಅಜೀಜ್ ಆಗಲಿ, ಅವರ ಪರಿವಾರದವರು ಎಲ್ಲರಿಗೂ ಮತ್ತೊಮ್ಮೆ ಅವರ ದೇವರು ಇವರಿಗೆ ಎತ್ತರ ಮಟ್ಟಕ್ಕೆ ಅವರ ಆಶೆಗಳು ಆಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಬಂದಿರುವಂತ ಎಲ್ಲ ये रिपब्लिक डे 78th रिपब्लिक डे है जो हमारे पंप पे दूसरी मरतबा मनाया जा रहा है और हम पूरे ऑटो वालों को और हमारे पूरे परिवार को जो है ना इसकी शुभकामनाएं देते हैं. इसके साथ ही मैं अपने नमस्कार, अस्सलाम वालेकुम सभी लोगों को हैप्पी रिपब्लिक डे. मेरे जो भी कस्टमर्स हैं गुलबर्गा के पूरे शहर के वासी हैं और गुलबर्गा ऑटो वाले जो मेरे परिवार की तरह हैं, जो हर साल 2 मरतबा हम अपने
हिंदुस्तान का जो 15 अगस्त है और 26 जनवरी खुशी से यहाँ पे आते हैं, अपना एक घर समझ के मनाते हैं। मैं इस मौके पर अपने यूनिवर्सल ऑयल एंड नेचुरल गैस की तरफ से और एसए पेट्रोलियम की तरफ से हमने एक छोटा सा गिफ्ट रखा है। जो भी ऑटो वाले हमारे यहाँ आते हैं उनको एक गिफ्ट मिलेगा, एक रहेगा, वो जो भी लकी रहेंगे उनको 26 जनवरी के दिन 26 गिफ्ट दे रहे हैं हम उनको। तो जिसका भी नाम आएगा मैं उन सभी लोगों को अभी से मुबारकबाद देता हूँ। और हम ये प्रयास करेंगे कि हर ऑटो वाले को कुछ ना कुछ हमारे तरफ से गिफ्ट मिले। और यूनिवर्सल ऑयल एंड नेचुरल गैस की तरफ से हमारे हमेशा ये कहना रहा है कि हम क्वालिटी में कभी भी कॉम्प्रोमाइज नहीं करेंगे, ना ही क्वांटिटी में करेंगे। आपकी खुशी ही हमारी खुशी है। हैप्पी रिपब्लिक डे टू ऑल ऑफ यू। थैंक यू। ವಿಜೇತ 26 ಜನ ಆಟೋ ಚಾಲಕರಿಗೆ ವಿಶೇಷ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೊಹಮ್ಮದ್ ಅಜೀಜ್ ಅಹಮದ್, ಮೊಹಮ್ಮದ್ ನಜೀರ್ ಅಹಮದ್, ಇಲಿಯಾಸ್ ಅಹಮದ್, ಇಂತಿಯಾಜ್ ಅಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.